ಜೈ ಶ್ರೀಕೃಷ್ಣ. ಶ್ರೀ ಹೆಳವನಕಟ್ಟಿ ಗಿರಿಯಮ್ಮನವರ್ಗ ದೀರ್ಘಕೃತಿ ಬ್ರಹ್ಮಕೊರವಂಜಿ ಇದರಲ್ಲಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರನ್ನು ಹೇಳಿ. ನನ್ನ ಹೆಸರು ಶ್ರೀಲಕ್ಷ್ಮಿ ದೇವಳೆ, ಹುಬ್ಬಳ್ಳಿ ನಿವಾಸಿ. ದೇವಳೆ ಏನು ಹೆಸರು ಏನು ಹೇಳಿದ್ರೆ? ಶ್ರೀಲಕ್ಷ್ಮಿ ದೇವಿ ದೇವಳೆ. ಓಕೆ. ಮೊದಲನೇ ಪ್ರಶ್ನೆ ತಮಗೆ. ಬ್ರಹ್ಮಕೊರವಂಜಿಯಲ್ಲಿ ಯಾರೆಲ್ಲರೂ ಸ್ಮರಣೆ ಮಾಡುವ ಪಾದವು ಪರಮಾತ್ಮನ ಪಾದವಾಗಿರುತ್ತದೆ? ಯಾರೆಲ್ಲರೂ ಸ್ಮರಣೆ ಮಾಡುವ ಪಾದವು ಪರಮಾತ್ಮನ ಪಾದವಾಗಿರುತ್ತದೆ? ಸುರರು ಕಿನ್ನರರು ಸ್ಮರಣೆ ಮಾಡುವ ಪಾದಗಳು ಪರಮಾತ್ಮನ ಪಾದಗಳು. ಸರಿಯಾದ ಉತ್ತರ. ಸುರರು ಕಿನ್ನರರು ಏನು ಅಂದರೆ ಯಾರು ಅಂತ ಇಲ್ಲ, ಎಲ್ಲರೂ ಮಾಡ್ತಾ ಇರ್ತಾರೆ. ಅದರಲ್ಲಿ ಇಲ್ಲಿ ವಿಶೇಷವಾಗಿ ಹೇಳೋದು ಸುರರು ಕಿನ್ನರರು ಎಲ್ಲರೂ ಕೂಡ ಪರಮಾತ್ಮನ ಪಾದವನ್ನು ಸ್ಮರಣೆ ಮಾಡ್ತಾ ಇರ್ತಾರೆ ಅಂತ. ಇನ್ನು ಎರಡನೇ ಪ್ರಶ್ನೆ ತಮಗೆ. ಪರಮಾತ್ಮನ ಕಂಗಳು ಹೇಗಿವೆ? ಅವನ ಕಣ್ಣುಗಳು ಹೇಗಿವೆ? ಕನ್ನಡಿಯ ಪಳಿದಳಿಪ ಕದಪು ಕಂಗಳು. ಅಂದರೆ ಕನ್ನಡಿ ಎಷ್ಟು ಶುಭ್ರವಾಗಿರುತ್ತೆ ಅದರಂತ ಹಂಗತೆ ಕಣ್ಣ ಪಳಪಳ ಅಂತ ಹೊಳಿತಾ ಇರ್ತವೆ. ಸರಿಯಾದ ಉತ್ತರ. ಕನ್ನಡಿಯ ಪಳಿದಳಿಪ ಕದಪು ಕಂಗಳು ಅಂತ ಹೇಳಿದ್ರು. ಅಂದರೆ ಶುಭ್ರ ಕನ್ನಡಿಯು ಬೆಳಕನ್ನು ಪ್ರತಿಫಲಿಸುವ ರೀತಿಯಲ್ಲಿ ಕಂಗಳು ಹೊಳಿತಾ ಇದ್ದವು ಅಂತ ಹೇಳಿದ್ರು. ಮೂರನೇ ಪ್ರಶ್ನೆ ತಮಗೆ. ಮೂರು ಜಗದೊಡೆಯನಾದ ನಿನ್ನ ಮಗನು ಏನನ್ನು ಕರುಣಿಸುವನು ಎಂದು ಕೊರವಿ ಹೇಳಿದಳು? ಮೂರು ಜಗದೊಡೆಯನಾದ ನಿನ್ನ ಮಗನು ಏನನ್ನು ಕರುಣಿಸುವನು ಎಂದು ಕೊರವಿ ಹೇಳಿದಳು? ದೇವರಿಗೆಲ್ಲ ನಾವು ಕೇಳೋದು ಮುಕ್ತಿ ಕೊಡಪ್ಪ ಅಂತ ಹೇಳಿ, ಹಾಗಾಗಿ ಗೋವಿಂದನು ಮುಕ್ತಿಯನ್ನು ಕೊಡುವೆಂದು ಕೊರವಿ ಕೇಳ್ತಾಳೆ. ಮೂರು ಜಗವ ಕುಣಿಸಿದಂಥ ಗಾರುಡಿಗೈವ ಯಾರಕ್ಕ? ನಾರಾಯಣನಲ್ಲವೇನೋ ಅಣ್ಣ ಕೇಳೋ ತಮ್ಮ. ನಾರಾಯಣನಲ್ಲವೇನೋ ಅಣ್ಣ ಕೇಳೋ ತಮ್ಮ. ಧರೆಯ ಸುರುಳಿ ಸುತ್ತಿದಂಥ ಅರಸು ಇವ ಯಾರಕ್ಕ? ಧರೆಯ ಸುರುಳಿ ಸುತ್ತಿದಂಥ ಅರಸು ಇವ ಯಾರಕ್ಕ? ಅರಿಯಾದ ಭಕ್ತರ ಮೊರೆಯನೆ ಕೇಳ್ದ, ಅರಿಯಾದ ಭಕ್ತರ ಮೊರೆಯನೆ ಕೇಳ್ದ. ಕಲ್ಯಾವತಾರ ಕೇಳ್ತಂಗಿ ಇವ, ಕಲ್ಯಾವತಾರ ಕೇಳ್ತಂಗಿ ಇವ, ಕಲ್ಯಾವತಾರ ಕೇಳ್ತಂಗಿ. ನಾರಾಯಣನಲ್ಲವೇನೋ ಅಣ್ಣ ಕೇಳೋ ತಮ್ಮ. ಇಲ್ಲಿ ದಶಾವತಾರ ಸ್ತುತಿನೇ ಬಂದ್ಬಿಡ್ತದೆ. ಕೊನೆಯದು ಏನಪ್ಪ ಅಂದ್ರೆ ಕಲ್ಕ್ಯಾವತಾರನೂ ಇದ್ದಾನೆ ಅವನು. ಅಂದರೆ ಎಲ್ಲ ಈ ರೀತಿ ಮೂರು ಜಗದೊಡೆಯ ಅವನು. ಮೂರು ಜಗದೊಡೆಯ ಈ ರೀತಿ ತನ್ನ ಒಂದು ಒಂದೊಂದು ಅವತಾರದಲ್ಲಿ ಒಂದೊಂದು ಮಹಿಮೆಯನ್ನು ತೋರಿಸ್ತಾ ಇರ್ತಾನೆ ಅಂತ ಹೇಳಿ ಕೊರವಿ ಹೇಳ್ತಾನೆ. ಗೋವಿಂದನೂ ಮುಕ್ತಿದಾತನು, ಬರೀ ಇಷ್ಟೇ ಅಲ್ಲ ಮುಕ್ತಿಯನ್ನೇ ಕೊಡ್ತಕ್ಕಂಥವನು. ಇವೆಲ್ಲ ಏನು ದೊಡ್ಡ ಮತ್ತು ಹೇಳ್ತಾರಲ್ಲಿ ದಾಸರು ಏನಂದರೆ, ಏನಾದರೇನು ಮೋಕ್ಷವಿಲ್ಲ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಏನಾದರೇನು ಮೋಕ್ಷವಿಲ್ಲ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಜಪತಪ ಮಾಡಿದರೇನು, ಜಾಣನಾಗಿ ಮೆರೆದರೇನು, ಜಪತಪ ಮಾಡಿದರೇನು, ಜಾಣನಾಗಿ ಮೆರೆದರೇನು. ಕಾಶಿ ಪೀತಾಂಬರ ಇನ್ನು ಹೇಳ್ತಾರೆ. ಕಾಶಿಗೆ ಹೋಗಲೇನು, ಕಾನನ ಪೊಕ್ಕರೇನು, ಕಾಶಿ ಪೀತಾಂಬರ ಉಟ್ಟರೇನು. ಏನಾದರೇನು ಮೋಕ್ಷವಿಲ್ಲ, ಏನಾದರೇನು ಮೋಕ್ಷವಿಲ್ಲ. ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಪ್ರಾಣ ಮುಕ್ತಿಯನ್ನು ಕೊಡ್ತಾನೆ, ಆದರೆ ತಿಳಿಬೇಕು, ಎಲ್ಲ ಅಧ್ಯಯನ ಮಾಡಬೇಕು. ಎಂತೆಂಥವ್ರು ನಾವು ಅದು ಮಾಡಿವಿ ಇದು ಮಾಡಿವಿ ಅವನಿಗೆ ಬರಬೇಕು. ಏನಂತಾರೆ, ವಿಷ್ಣು ಪ್ರಸಾದೇನ ವಿನ ನ ಲಭ್ಯತೆ. ಅವನೇ
ಪ್ರಸಾದ ಕೊಡಬೇಕು, ಆವಾಗಲೇ ನಮಗೆ ಸಿಗೋದಾಗಿವರೆಗೂ ಸಾಧ್ಯವಿಲ್ಲ. ಮಾಡ್ತಾ ಹೋಗ್ತಾ ಇರ್ಬೇಕು ಹಾಗೇನೆ. ಇನ್ನು ಕೊನೆ ಬರೋಣ. ಕಾಣಬಾಹದಕ್ಕೆ ಕನ್ನಡಿ ಯಾಕೆ ಕೊರವಂಜಿ, ಕಾಣಬಾಹದಕ್ಕೆ ಕನ್ನಡಿ ಯಾಕೆ ಕೊರವಂಜಿ ಎಂದು ಹೇಳಿದ ದೇವಕಿಯು ಮುಂದೇನು ಹೇಳಿದಳು? ಏನು ಮಾಡಿದರೆ ನಮ್ಮ ಪ್ರಾರಬ್ಧಕ್ಕೆ ಅಂತ ಹೇಳಿದರು. ಏನು ಮಾಡದೆ ಏನು ಮಾಡುವೆಮ್ಮ ನಮ್ಮ ಪ್ರಾರಬ್ಧ ಅಂತ ಹೇಳ್ತೀವಲ್ಲ. ಯಾರು ಏನು ಮಾಡಿದ್ರಿ ಅಂದ್ರಿ? ನಮ್ಮ ಪ್ರಾರಬ್ಧ ಹಂಗಿರ್ಬೇಕಾದ್ರೆ ಅಂತ ಹೇಳ್ತೀವಲ್ಲ, ಹಂಗೆ ಹೇಳ್ತಾಳೆ ದೇವಕಿ. ಮಹಾತಾಯಿಗೆ ಏನು ಸಾಮಾನ್ಯಳಲ್ಲ, ಕೃಷ್ಣನ್ನೇ ಮಗನನ್ನಾಗಿ ಪಡೆದಕ್ಕೆ ಸಾಮಾನ್ಯಳಲ್ಲ. ಆದರೆ ಏನಂದರೆ ಹಂಗಂಥ ಸಿಚುವೇಶನ್ ಬಂದಾಗ ಯಾರೇ ಆಗಲಿ ಏನೋ ಇದನ್ನು ಕಳ್ಕೊಂಡ್ಬಿಡ್ತಾರೆ. ಆ ರೀತಿ ಏನಂದರೆ ಲೋಕಕ್ಕೆ ತೋರಿಸ್ತಾಳೆ. ಅವನು ಏನಂದರೆ ಇಲ್ಲಿ ಬ್ರಹ್ಮದೇವರು ಬಂದು ಇದೆಲ್ಲ ಹೇಳಬೇಕಾಗಿತ್ತು, ಕೃಷ್ಣನ ಚರಿತೆ ಹೇಳಬೇಕಾಗಿತ್ತು. ಅದಕ್ಕೆ ಆ ರೀತಿ ಅಕ್ಕಿ ಕೂಡ ನಡ್ಕೊಂಡು ಅಂತ ಇಲ್ಲಿ ತಿಳ್ಕೊಬೇಕು ನಾವು. ಅವರೆಲ್ಲ ಜ್ಞಾನಿಗಳು, ಮಹಾನುಭಾವರು. ತಾವು ಬಂದು ಈ ಒಂದು ಹೆಳವನಕಟ್ಟೆ ಗಿರಿಯಮ್ಮನವರ ದೀರ್ಘ ಕೃತಿ ಅದು ಬ್ರಹ್ಮಕೊರವಂಜಿ. ಇದರಲ್ಲಿ ಪಾಲ್ಗೊಂಡು ಎಲ್ಲ ಪ್ರಶ್ನೆಗಳಿಗೆ ತುಂಬ ಚೆನ್ನಾಗಿ ಉತ್ತರವನ್ನು ಹೇಳಿದರೆ ತಮಗೆ ಧನ್ಯವಾದ. ತಮಗೆಲ್ಲ ಅವಕಾಶ ಕೊಟ್ಟಿದ್ದಕ್ಕಾಗಿ